ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ನೀರಿನ ಶುದ್ಧೀಕರಣ ಕುರಿತು ಸುರತ್ಕಲ್ ಎನ್ಐಟಿಕೆಯ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಇಸ್ಲೂರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. प्रधानमंत्री किसान मान धन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಈಗ ನಮ್ಮ ಜೊತೆ ಇದ್ದಾರೆ ಎನ್ಐಟಿಕೆ, ಇದರಲ್ಲಿ ರಸಾಯನಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಅರುಣ್ ಇಸ್ಲೂರ್ ಅವರು. ಮುಖ್ಯವಾಗಿ ಇವರು ಸಂಶೋಧನೆ ಮಾಡಿದ್ದು ನೀರಿನ ಶುದ್ಧತೆಯ ಬಗ್ಗೆ ಅಥವಾ ಶುದ್ಧ ನೀರನ್ನು ಉತ್ಪಾದಿಸುವ ಬಗ್ಗೆ. ಮುಖ್ಯವಾಗಿ ಇವತ್ತು ನಾವು ನೀರಿನಲ್ಲಿರುವಂಥ ವಿಧಗಳು, ಶುದ್ಧ ನೀರು ಅಂದರೆ ಏನು, ಅದನ್ನು ಯಾವ ರೀತಿಯಲ್ಲೆಲ್ಲ ನಾವು ಪಡಿಬಹುದು, ಅದಕ್ಕೆ ಬೇಕಾದಂಥ ಅಗತ್ಯಗಳೇನು ಅನ್ನೋದರ ಬಗ್ಗೆ ಅವರನ್ನು ಮಾತಾಡಿಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಅರುಣ್ ಇಸ್ಲೂರ್ ಅವರೇ, ಈಗ ಮುಖ್ಯವಾಗಿ ನಾವು ಹೇಳುವುದಿದ್ರೆ ನೀರು ಅಂತ ಹೇಳಿದರೆ ನಮಗೆ ಸಾಮಾನ್ಯವಾಗಿ ಕಾಣುವಂಥದ್ದು ಒಂದೇ. ಹೌದು. ಆದರೆ ನೀರಿನಲ್ಲಿ ಎಲ್ಲ ಆದರೂ ಕೂಡ ಬೇರೆ ಬೇರೆ ವಿಧಗಳಿದ್ದಾವ? ಹೌದು, ನೀರಿನಲ್ಲಿ ಮುಖ್ಯವಾಗಿ 2 ವಿಧ. ಒಂದು ಹಾರ್ಡ್ ವಾಟರ್ ಅಂತ ಹೇಳ್ತೀವಿ, ಇನ್ನೊಂದು ಸಾಫ್ಟ್ ವಾಟರ್ ಅಂತ ಹೇಳ್ತೀವಿ. ಸಾಫ್ಟ್ ವಾಟರ್ ಅಂದರೆ ನಾವೆಲ್ಲ ಈಗ ಸಾಮಾನ್ಯವಾಗಿ ಇಲ್ಲೆಲ್ಲ ನಮ್ಮ ಮಂಗಳೂರು ಇಲ್ಲಿ ಏನು ಸಿಗುತ್ತೆ ಅದು ಸಾಫ್ಟ್ ವಾಟರ್. ಅಂದರೆ ಕುಡಿಲಿಕ್ಕೆ ಅದರಲ್ಲಿ ಟೋಟಲ್ ಡಿಸಾಲ್ವ್ ಸಾಲಿಡ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಆ ಪ್ರಮಾಣ ಕಡಿಮೆ ಇದೆ. ಹಾಗಾಗಿ ಅದನ್ನು ಕುಡಿಲಿಕ್ಕೆ ಯೋಗ್ಯ. ಅದರಿಂದ ಮತ್ತೆ ಅದು ಸಾಬೂನ್ ಜೊತೆ ವರ್ತಿಸಿದಾಗ ಏನೋ ಅಂದರೆ ನೊರೆ ಎಲ್ಲ ಉಂಟಾಗೋದು ಅದೆಲ್ಲ ಸಾಮಾನ್ಯವಾಗಿ ಇರುತ್ತೆ. ಆದರೆ ಈ ಗಡುಸು ನೀರು ಅಂದರೆ ಸಾಮಾನ್ಯವಾಗಿ ಕೆಲವು ಕಡೆ ಬೋರ್ವೆಲ್ ನೀರು ಇರ್ಬೋದು, ಅಥವಾ ಕೆಲವು ಕಡೆಗೆ ಇಂಡಸ್ಟ್ರಿಯಲ್ ಏರಿಯಾಸ್, ಕೈಗಾರಿಕೆಗಳು ಸಮೀಪ ಇರುವಂಥ ಎಲ್ಲಿ ನೀರಿನ ಸೋರ್ಸ್ ಏನಿದೆ ಅಂಥ ಕಡೆಯಲ್ಲಿ ಈ ನೀರು ಗಡುಸುತನ ಪಡೆಯುತ್ತೆ. ಅಂದರೆ ಅದು ಸಾಬೂನ್ ಜೊತೆ ವರ್ತಿಸಿದಾಗ ಅದರಲ್ಲಿ ಏನು ನೊರೆ ಉತ್ಪಾದನೆ ಏನು ಹೇಳ್ತೀವಲ್ಲ ಅದು ಆಗೋದಿಲ್ಲ. ಅದು ಮುಖ್ಯ ರೀಸನ್ ಅಂದರೆ ಅದರಲ್ಲಿ ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂಗಳ ಕ್ಲೋರೈಡ್ ಮತ್ತು ಕೆಲವು ಹೆವಿ ಮೆಟಲ್ಸ್ ಕೂಡ ಪ್ರೆಸೆನ್ಸ್ ಇರೋದ್ರಿಂದ ಆ ಥರ ಗಡಸು ನೀರು ಇರುತ್ತೆ. ಹೀಗೆ ಮುಖ್ಯವಾಗಿ 2 ವಿಧ. ಈಗ ಗಡಸು ನೀರು ಮತ್ತು ನಮ್ಮಲ್ಲಿ ಸಿಗುವಂಥ ಏನು ಸಾಫ್ಟ್ ವಾಟರ್ ಅಂತ ಹೇಳ್ತೇವೆ, ಇದು ನಮ್ಮ ಪ್ರಕೃತಿಯಲ್ಲೇ ನಮಗೆ ಸಿಗುವಂಥದ್ದು. ಹೌದು. ಇದಲ್ಲದೆ ನೀರು ಅಶುದ್ಧ ಯಾಕೆ ಆಗ್ತದೆ ಡಾಕ್ಟರ್? ನೀರು ಸರ್, ಈಗ ಹೇಳೋದಾದ್ರೆ ಈ ನೀರಿನ ಒಂದು ಅಶುದ್ಧತೆ ಪ್ರಮಾಣ ಇರೋದು 20-25 ವರ್ಷದಿಂದ ಈ ಅಶುದ್ಧತೆ ನೀರಿನ ಪ್ರಮಾಣವನ್ನು ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ದೇವೆ. ಮುಖ್ಯವಾಗಿ ಕಾರಣ ಅಂದ್ರೆ ಕಾರ್ಖಾನೆಗಳಿಂದ ಏನು ಒಂದು ವೇಸ್ಟ್ ನೀರು ಮಲಿನ ಆಗಿರುತ್ತೆ, ಅದನ್ನ ಸರಿಯಾಗಿ ಟ್ರೀಟ್ ಮಾಡದೆಯ ಅದು ನೇರವಾಗಿ ನೀರಿನ ಹರಿವಿಗೆ ಸೇರ್ಬೋದು. ಅಂದರೆ ಅಂತರ್ಜಲ ಇರ್ಬೋದು ಅಥವಾ ನದಿ ಇರ್ಬೋದು, ಯಾವುದೇ ಇದರಲ್ಲಿ ಸೇರಿದಾಗ ಅದರಿಂದ ಕೂಡ ಒಂದು ಅಂದರೆ ತುಂಬ ಕೆಟ್ಟ ರೀತಿಯಲ್ಲಿ ಒಂದು ಮಲಿನ ಆಗ್ತಾ ಇದೆ. ಅದು ಒಂದು ರೀತಿ. ಇನ್ನೊಂದರಲ್ಲಿ ಹೇಳೋದಾದ್ರೆ ಈಗ ನಮ್ಮ ಸೀವೇಜ್ ವಾಟರ್ ಕೂಡ ಇದೆ. ಸೀವೇಜ್ ಏನು ಅಂದರೆ ಮುಖ್ಯವಾಗಿ ಅದರಲ್ಲಿ ಬಯೋಲಾಜಿಕಲ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಆ ಸೀವೇಜ್ ನೀರು ಕೂಡ ಈಗ ಕೆಲವು ಕಡೆಗೆಲ್ಲ ಅಂದರೆ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡೋದಿಲ್ಲ. ಅಂದರೆ ಅದು ಕೂಡ ನೀರಿನ ಒಂದು ನದಿ ಅಥವಾ ನೀರಿನ ಮೂಲಗಳಿಗೆ ಸೇರಿದಾಗ ಅವಾಗ ಅದರಿಂದ ಮಲಿನ ಆಗ್ತದೆ. ಇವು ಮಲಿನ ಆಗಲಿಕ್ಕೆ ಮುಖ್ಯ 2 ಕಾರಣ. ಈಗ ಈ ಕುಡಿಲಿಕ್ಕೆ ಅಥವಾ ನಾವು ಬಳಸಲಿಕ್ಕೆ ಇರಬೇಕಾದ ನೀರಲ್ಲಿ ಹೀಗೆ ಇರಬೇಕು ಅಂತ ಏನಾದರೂ ಕೂಡ ಅದಕ್ಕೊಂದು ಕಂಟೆಂಟ್ಗಳು ಹೀಗೆ ಇರಬೇಕು, ಅದು ಅದರ ವ್ಯವಸ್ಥೆ ಹೀಗೆ ಇರಬೇಕು ಅಂತ ಏನಾದರೂ ಇದೆಯಾ? ಹೌದು, ಖಂಡಿತ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೇಳೋ ಪ್ರಕಾರ ಅಂದ್ರೆ ನಾವೀಗ ನೀರಿಗೆ ಬೇರೆ ಬೇರೆ ಮಾನದಂಡಗಳು ಇದಾವೆ. ಕುಡಿಯೋ ನೀರಿಗೆ ಅಂದ್ರೆ ಅದರಲ್ಲಿ ಈಗ ತುಂಬಾ ಈ ಕೆಲವು
ಲವಣಗಳಾಗಲಿ, ಕೆಲವೊಂದು ಮಿನರಲ್ಸ್ ಆಗಲಿ, ಅಥವಾ ಕೆಲವೊಂದು ಅಯಾನುಗಳು ಇದಿಷ್ಟು ಪ್ರಮಾಣದ ಮೇಲೆ, ಈವನ್ ಲೋಹ ಕೂಡ ಇಷ್ಟರ ಮೇಲೆ ಹೋಗಬಾರ್ದಂತ ಇದೆ. ಮುಖ್ಯವಾಗಿ ಹೇಳೋದಾದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳೋ ಪ್ರಕಾರ TDS, ಟೋಟಲ್ ಡಿಸಾಲ್ವ್ ಸಾಲಿಡ್, ಈವನ್ ಅಪ್ ಟು ಸುಮಾರು 550 ppm ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್, ಅಷ್ಟು ಆ ವ್ಯಾಲ್ಯೂ ಇದ್ರೂ ಕೂಡ ಪರ್ ಲೀಟರ್ ಇದ್ರೂ ಕೂಡ ಅದು ಕುಡಿಲಿಕ್ಕೆ ಯೋಗ್ಯ ಅಂತ. ಮತ್ತು ಅದರ ಜೊತೆಗೆ pH ಒಂದು ಜನರಲ್ ಆಗಿ ಒಂದು 6.5 ಅಂದರೆ ನಮಗೆ pH ಸ್ಕೇಲ್ ತೊಗೊಂಡ್ರೆ 0ದಿಂದ 7 ಅಂದರೆ 0, 1, 2, 3 ಹೀಗೆ ಆದಂಗೆ ಅದರದ್ದು ಆಮ್ಲೀಯ ಗುಣ ಕಡಿಮೆ ಆಗ್ತಾ ಹೋಗ್ತದೆ. 7 ಅಂದರೆ ಅದು ನ್ಯೂಟ್ರಲ್ಲು, ಮತ್ತು 7, 7, 8, 9, 10 ಆ ಕಡೆ ಹೋದಂಗೆ ಅದರದ್ದು ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ವಿಶ್ವ ಆರೋಗ್ಯದ ಇವ್ರ ಪ್ರಕಾರನೂ 6.5ಇಂದ ಒಂದು 7.5 ತನಕ ರೇಂಜಲ್ಲಿ ಇರೋದು ಒಳ್ಳೆಯದು. ಅದ್ರ ಜೊತೆಗೆ ಬೇರೆ ಬೇರೆ ಕೆಲವು ನಾನು ಹೇಳಿದ್ನಲ್ಲ ಆರ್ಸೆನಿಕ್, ಮತ್ತು ಅದಕ್ಕೆಲ್ಲ ಪ್ರತಿಯೊಂದು ವ್ಯಾಲ್ಯೂ ಕೂಡ ಇದೆ. ಅಂದರೆ 0.005 ಅಷ್ಟು ಸೂಕ್ಷ್ಮ ಇದರಲ್ಲಿ ಕೂಡ ಇವನ್ ಈಗ ಆರ್ಸೆನಿಕ್ ಇರ್ಬೋದು, ಮರ್ಕ್ಯುರಿ, ಯಾಕಂದರೆ ಇವೆಲ್ಲ ತುಂಬ ವಿಷಕಾರಕವಾದಂಥ ಕೆಟ್ಟ ಒಂದು ಪರಿಣಾಮವನ್ನು ಉಂಟು ಮಾಡ್ತವೆ. ಹಾಗಾಗಿ ಅದಕ್ಕೆ ಕೂಡ ಪ್ರತ್ಯೇಕವಾದಂಥ ಸ್ಕೇಲ್ಗಳಿದ್ದಾವೆ. ಆದರೆ ನಾನು ಅದನ್ನು ಇಲ್ಲಿ ಹೇಳೋದಿಲ್ಲ. ಜನಸಾಮಾನ್ಯರಿಗೆ ಇದಾಗುವಂತೆ ಟೋಟಲ್ ಡಿಸಾಲ್ವ್ ಸಾಲಿಡ್ ಮತ್ತು ಇದ್ರ ಮೇಲೆ pH, ಮತ್ತೊಂದು ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಯಾವುದೇ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾ, ಈ ಕೊಲೆ ಅಂತ ಅದೊಂದು ನಮ್ಮ ದೇಹದ ಮೇಲೆ ಹಾನಿಯನ್ನು ಉಂಟು ಮಾಡುವಂಥ ಬ್ಯಾಕ್ಟೀರಿಯಾ. ಸೊ ಅದಂತೂ ಇರಲೇಬಾರದು. ಸೊ ಇವು 3 ಮುಖ್ಯವಾಗಿ ಸಾಮಾನ್ಯ. ನಂತರ ಬೇರೆ ಅದೇ ನಾನು ಹೇಳಿದ್ನಲ್ಲ, ಸತು ಆಗಲಿ, ಕಾಪರ್ ಆಗಲಿ, ಪ್ರತಿಯೊಂದಕ್ಕೂ ಕೂಡ ನೈಟ್ರೇಟ್ಸು, ಫ್ಲೋರೈಡ್ ಕೂಡ ಅಲ್ಪ ಪ್ರಮಾಣದಲ್ಲಿ ಬೇಕು. ಇಲ್ಲ ಅದು ಹೆಚ್ಚಿನ ಪ್ರಮಾಣದಲ್ಲಾದರೆ ಅದರಿಂದ ಫ್ಲೋರೋಸಿಸ್ ಅಂತ ಅದು ಕೂಡ ಹಾನಿಯಾಗುತ್ತೆ. ಸೊ ಅದಕ್ಕೆ ಕೂಡ ಒಂದು ಪ್ರತಿಯೊಂದು ಇದಕ್ಕೆ ಒಂದು ಮಾನದಂಡಗಳು ಇದ್ದಾವೆ. ಆದರೆ ನಾನು ಹೇಳಿರೋದು ಮುಖ್ಯವಾಗಿ 3 ಇದ್ರ ಮೇಲೆ. ಈಗ ಅಶುದ್ಧ ಇದನ್ನ ಶುದ್ಧ ಮಾಡುವಂತ ಒಂದು ಪ್ರಯತ್ನಗಳು ನಡೆದಿದ್ದಾವ, ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ, ಖಂಡಿತ ಇದ್ದಾವೆ. ಈಗ ನಾವು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸುಮಾರು ಅಂದ್ರೆ ಈವನ್ ಕ್ರಿಸ್ತ ಶಕ 2000-3000 ವರ್ಷಗಳ ಹಿಂದಿಂದ ಕೂಡ ಅಂದ್ರೆ ಕೆಲವೊಂದು ಲಿಟ್ರೇಚರ್ಸ್ ಇದರಲ್ಲಿ ಅಂದ್ರೆ ಆ ಕಾಲದಲ್ಲಿ ಇವರು ಸಮುದ್ರದಲ್ಲಿ ಇವರು ಹೋಗ್ತಾ ಇರ್ಬೇಕಾದ್ರೆ ಈ ನಾವಿಕರು ಅವಾಗ ಏನ್ ಮಾಡ್ತಿದ್ರು, ಕುಡಿಲಿಕ್ಕೆ ನೀರು ಇರುದಿಲ್ಲ. ಯಾಕಂದ್ರೆ ತಿಂಗಳಗಟ್ಲೆ ಅವಾಗ ಫ್ಯೂಯಲ್ಸ್ ಅಂತಾನು ಇಲ್ಲಾಗಿತ್ತು, ಗಾಳಿ ಇದರಿಂದ ಹೋಗುವಂತ ಆ ಕಾಲದಲ್ಲಿ ದೋಣಿಗಳ ಅಥವಾ ಇದಿದ್ವು. ಸೊ ಅವ್ರು ಕೂಡ ಅವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಸಮುದ್ರ ನೀರನ್ನ ತೆಗೆದುಕೊಂಡು ಅದನ್ನ ಆವಿ ಮಾಡಿ ಅದನ್ನ ಈ ಸ್ಪಂಜ್ ಬರುತ್ತಲ್ಲ, ಸ್ಪಂಜ್ ಅನ್ನೋದು ಸಮುದ್ರ ನೀರಲ್ಲಿರುವಂತ ಒಂಥರ ಜೀವನೇ ಅದು. ಆ ಸ್ಪಂಜ್ ಅಲ್ಲಿ ಅದರ ಆವಿಯನ್ನ ಸೆರೆದು ಹಿಡಿದು ಅದನ್ನ ತಣ್ಣಗ್ ಮಾಡಿ ಆ ತರ ಒಂದು ನೀರಿನ ಉತ್ಪಾದನೆ. ಅಂದ್ರೆ ಇದು ಎಷ್ಟೋ ಸಾವಿರಾರು ವರ್ಷಗಳಿಂದಾನೇ ಈ ತರ ಇದೆ. ಅಂದ್ರೆ ಅದು ಕೂಡ ಒಂಥರ ನೀರಿನ ಶುದ್ಧೀಕರಣ. ಅಂದ್ರೆ ಅದರಲ್ಲಿರುವಂತ ಇದನ್ನ ತೆಗಿತೀವಿ. ಇಟ್ಸ್ ನಥಿಂಗ್ ಬಟ್ ಬಟ್ಟಿ ಇಳಿಸುವಿಕೆ ತರನೇ ಅದು. ಸೊ ಅದೇ ತರ ಈಗ ಮಾಡರ್ನ್ ಇದ್ರಲ್ಲಿ ಈಗ ಕೆಲವೊಂದು ಅಯನೈಸರ್ಸ್ ಅಂತ, ಅಂದ್ರೆ ಇಂಡಸ್ಟ್ರಿಯಲ್ ಗಡಸು ನೀರನ್ನು ತೆಗಿಬೇಕಾದ್ರೆ ಅಯನ್ ಎಕ್ಸ್ಚೇಂಜರ್ಸ್ ಅಂತ ಬರ್ತವೆ. ಅದ್ರ ಮೂಲಕ ಪಾಸ್ ಮಾಡೋದ್ರಿಂದ ನಾವು ಅದರಲ್ಲಿ ಈ ಗಡಸ್ತನಕ್ಕೆ ಏನು ಕಾರಣಗಳಿದಾವೆ ಅದನ್ನ ತೆಗಿಲಿಕ್ಕಾಗತ್ತೆ. ಆದ್ರೆ ಅದರಿಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗ್ಲಿ ಬೇರೆ ನೀರಿನ ಬೇಕಾಗಿರುವಂತ ಕೆಲವೊಂದು ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವೀಗ ಶುದ್ಧೀಕರಣದಲ್ಲಿ ಮುಖ್ಯವಾಗಿ ಒಂದು ಫಾರ್ ದ ಇಂಡಸ್ಟ್ರಿಯಲ್ ಪರ್ಪಸ್, ಇನ್ನೊಂದು ನಮ್ಮ ಕುಡಿಯೋ ಪರ್ಪಸ್. ನಮಗೀಗ ಕುಡಿಯೋ ಪರ್ಪಸ್ ಇದರಲ್ಲಿ ಈಗ ನಾವು ವಾಟರ್ ಪ್ಯೂರಿಫೈಯರ್ಸ್ ಅದನ್ನ ಉಪಯೋಗ ಮಾಡ್ತೀವಿ. ಈ ಕೆಲವು ಕಡೆಗೆ ಈಗ ನೀವು ನೋಡಿರ್ಬೋದು ಈ ಇದ್ದಿಲನ್ನ ಬಳಕೆ ಮಾಡಿಬಿಟ್ಟು, ಅಂದ್ರೆ ಮೊದಲೆಲ್ಲ ವಾಟರ್ ಪ್ಯೂರಿಫೈಯರ್ಸ್ ನಲ್ಲಿ ಇದ್ದಿಲಿನಿಂದ ಇರ್ಬೋದು ಅಥವಾ ಜೇಡಿ ಮಣ್ಣಿಂದು. ನಾವೆಲ್ಲ ಸಣ್ಣವರಿದ್ದಾಗ ಒಂದು 35-40 ವರ್ಷಗಳ ಹಿಂದೆಲ್ಲ ಅವಾಗ ಈಗ ಕೂಡ ಸಿಗ್ತವೆ ಮಾರ್ಕೆಟ್ನಲ್ಲಿ ಜೇಡಿ ಮಣ್ಣಿಂದ ಆದಂತ ಒಂದು ಕ್ಯಾಂಡಲ್ಸ್. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅದು ನೀರನ್ನ ಶುದ್ಧಿ ಮಾಡುತ್ತೆ. ಈವನ್ ಇದ್ದಿಲನ್ನು ಕೂಡ ಈಗ ಕೂಡ ಬಳಕೆ ಮಾಡ್ತಾರೆ, ಅದನ್ನ ಶುದ್ಧಿ ಆಗತ್ತೆ. ಆದ್ರೆ ಅದರಿಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಸೂಕ್ಷ್ಮಾಣು ಜೀವಿಗಳೇನಿದಾವೆ ನೀರಿನಲ್ಲಿ ಇರುವಂತದ್ದು ಅದನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಅದೇ ತರ ಈ ಕೆಲವು ಬೇರೆ ರೆಸಿನ್ಸ್ ಅಂತ ಕೂಡ ಅದು ಕೂಡ ಮಟೀರಿಯಲ್ಸ್, ಅದು ಕೂಡ ದಟ್ ಆಲ್ಸೋ ವರ್ಕ್ಸ್ ವಿತ್ ದ ಅಡ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಇದ್ದಿಲು ಹೇಗೆ ಹೀರಿಕೊಳ್ಳುವಂತ ಒಂದಿದೆ, ಅದೇ ತರ ಈ ರೆಸಿನ್ ಮಟೀರಿಯಲ್ ಕೂಡ ಅದೇ ತರ ಹೀರ್ಕೊಂಡು ಅದನ್ನ ನೀರಿನ ಶುದ್ಧೀಕರಣ. ಆದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ತೆಗಿಲಿಕ್ಕೆ ಆಗೋದಿಲ್ಲ. ಮೈಕ್ರೋ ಆರ್ಗ್ಯಾನಿಸಮ್ಸ್ ತೆಗಿಬೇಕಾದ್ರೆ ಈಗ ಮೆಂಬ್ರೇನ್ ಬೇಸ್ಡ್ ಪೊರೆ ತಂತ್ರಜ್ಞಾನ, ಈಗ ನೀವು ಮಾರ್ಕೆಟ್ ಅಲ್ಲಿ ನೋಡಿರ್ತೀರ RO ತಂತ್ರಜ್ಞಾನ, ಅದೇ ತರ ಅಲ್ಟ್ರಾ ಫಿಲ್ಟ್ರೇಷನ್ ತಂತ್ರಜ್ಞಾನ, ಅದೇ ತರ UV ಟ್ರೀಟ್ಮೆಂಟ್, ಅದ್ರ ಪ್ರತಿಯೊಂದಕ್ಕೂ ನ್ಯೂನತೆಗಳಿದ್ದಾವೆ, ನಾನು ಹೇಳ್ತೀನಿ ನಿಮ್ಗೆ. ಸೊ ಈ ತರ ಬೇರೆ ಬೇರೆ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದಾವೆ ಈಗ. ಈಗ ನೀರಿನ ಈ ಥರದ್ದು ನಾವು ಕ್ಲೀನ್ ಮಾಡಲಿಲ್ಲ ಅಥವಾ ಈ ತಂತ್ರಜ್ಞಾನಗಳನ್ನು ಉಪಯೋಗಿಸಲಿಲ್ಲ ಅಂತ ಹೇಳಿ ಮನುಷ್ಯನ ಮೇಲೆ ಏನು ಪರಿಣಾಮಗಳನ್ನು ಬೀರ್ತದೆ ಇದು? ಈಗ ಸರ್ ಮತ್ತೊಂದು ಏನಾಗಿದೆ ಅಂದ್ರೆ ಈಗ ನೀರು ಅನ್ನೋದು ಒಂಥರ ಬಿಸ್ನೆಸ್ ಥರ ಆಗ್ಬಿಟ್ಟು, ಬಿಸ್ನೆಸ್ಸೇ ಅದು.
ಉದಾಹರಣೆಗೆ ಈಗ ಎಲ್ಲರಲ್ಲೂ ಒಂದು ಈಗ ಎಲ್ಲಿ ಹೋದ್ರೂ ಕೂಡ ಬಾಟಲ್ ನೀರೇ ಕುಡಿಬೇಕಂತ ಅಂತ ಒಂದು ಅಂದ್ರೆ ಅದು ಶುದ್ಧ ಅಂತ ಹೇಳ್ಕೊಂಡು ಎಲ್ಲರ ತಲೆಯಲ್ಲಿ ಆದ್ರ. ಬಟ್ ಆ್ಯಕ್ಚುಲಿ ಅದು ಶುದ್ಧ ಹೌದು, ಆದರೆ ಅದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಶುದ್ಧವಾಗಿ ನಿಮಗೆ ಮನೆಯಲ್ಲಿ ಇರುವಂಥ ನಿಮ್ಮ ಪರಿಸರದಲ್ಲಿ ಯಾವುದೇ ಸಿಗುವಂಥ ನೀರು, ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಕುದಿಸಿ ಆರಿಸಿ ಕುಡಿಯುವಂಥ ನೀರು, ದಟ್ ಈಸ್ ದ ವೆರಿ ಸೇಫೆಸ್ಟ್. ಅದರಲ್ಲಿ ಈಗ ನಿಮ್ಮ ನ್ಯಾಚುರಲ್ ಮಿನರಲ್ಸ್ ಕೂಡ ಇರುತ್ತೆ, ಮೈಕ್ರೋ ಆರ್ಗಾನಿಸಮ್ಸ್ ಏನಾರು ಇದ್ರೆ ಅದು ಕೂಡ ಡಿಸ್ಟ್ರಾಯ್ ಆಗ್ತದೆ. ಆದರೆ ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಈಗ ಅಂದರೆ ಈಗಿನ ಕೆಲವು ಕಳೆದ ಒಂದು 10-15 ವರ್ಷಗಳಲ್ಲಿ ಈ ನೀರು ಮತ್ತು ಈ ನಿಮ್ಮ ಕೊಳಚೆ ನೀರು ಎಲ್ಲೋ ಒಂದು ಕಡೆ ಮಿಕ್ಸ್ ಆಗ್ತದೆ. ಆ ಪೈಪ್ ಸಂಭವಗಳು ಕಡಿಮೆ ಆದರೂ ಕೂಡ ಇದಾದಾಗ ಅವಾಗ ಏನಾಗುತ್ತೆ, ಕುಡಿಯೋ ನೀರಿನ ಏನು ಪೈಪ್ನಲ್ಲಿ ಬರುವಂಥ ನೀರೇನಿದೆ ಅದು ಕೂಡ ಈ ಸೂಕ್ಷ್ಮಾಣು ಜೀವಿಗಳಿಂದ ಕಲುಷಿತಗೊಂಡು ಅದರಿಂದ ಕೆಲವೊಂದು ಕಾಲೆರಾ ಈ ಥರ ಬೇರೆ ಬೇರೆ ಕೆಲವೊಂದು ರೋಗ ರುಜಿನಗಳು ಕಾಯಿಲೆಗಳು ಈ ಥರ ಬರ್ತವೆ. ಸೊ ಅದಕ್ಕೆ ನೀವು ಕುದಿಸಿ ಆರಿಸಿದ್ದು ಒಂದು ಒಳ್ಳೆಯದು. ಇಲ್ಲ ಅಂದ್ರೆ ನೀವೀಗ ಪೊರೆ ತಂತ್ರಜ್ಞಾನದಿಂದ ಇದು ಬರುತ್ತೆ, ಬೇರೆ ಬೇರೆ ಥರದ ಫಿಲ್ಟರ್ಸ್ಗಳು ಸಿಗ್ತವೆ. ಅದರಲ್ಲಿ ಕೂಡ ನಿಮಗೆ ಪೊರೆ ತಂತ್ರಜ್ಞಾನದಲ್ಲಿ 2 ವಿಧ. ಅಂದ್ರೆ ಒಂದು RO ಟೆಕ್ನಾಲಜಿ ಅಂತ. ಆ್ಯಕ್ಚುಲಿ RO ಟೆಕ್ನಾಲಜಿ ನಮಗೆ ಬೇಡ. 2019ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೋರ್ಟ್ ಅವರು NGT ಏನು ಹೇಳ್ತೀವಲ್ಲ, ಅವರು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅವರಿಗೆ ಒಂದು ನೋಟಿಸನ್ನು ಕಳಿಸಿದ್ದಾರೆ. ನಮ್ಮ ದೇಶದಲ್ಲಿರುವಂಥ RO ಏನು ವಾಟರ್ ಪ್ಯೂರಿಫೈಯರ್ಸ್ ಅಂದರೆ ಈಗ ಮುಖ್ಯವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ತುಂಬ ಕಡೆಗಿದ್ದಾವೆ. ನೀವು ₹5 ₹10 ಹಾಕಿದರೆ ನಿಮ್ಗೆ 10 ಲೀಟ್ರ್ 20 ಲೀಟ್ರ್ ಅಂಥದನ್ನು, ಅದ್ರ ಜೊತೆಗೆ RO ಕುಡಿಯೋ ನೀರನ್ನು ಯಾಕೆ ಇನ್ನೂವರೆಗೆ ಬ್ಯಾನ್ ಮಾಡಲಿಲ್ಲ ಅಂಥೇಳಿ. ಅಂದರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಇದಕ್ಕೆ ತುಂಬ ಒಂದು ಹಾನಿಕಾರಕವಾದಂಥ ಇದ್ರ ವಿಷಯಗಳು ಕೂಡ ಇದ್ದಾವೆ. ಏನಾಗುತ್ತೆ ಅಂದರೆ ಈಗ ನಿಮ್ಮ RO ತಂತ್ರಜ್ಞಾನದಲ್ಲಿ ನೀವು ಮನೇಲಿ ಕೂಡ RO ತಂತ್ರಜ್ಞಾನ ಅದು ಖಂಡಿತ ಶುದ್ಧವಾದದ್ದು, ಆದರೆ ಅದರಲ್ಲಿ ನ್ಯೂನತೆಗಳನ್ನು ಹೇಳ್ತಾನೆ. ಈಗ ನಾವೊಂದು 10 ಲೀಟರ್ ನೀರನ್ನು ಅದನ್ನು ಪಾಸ್ ಮಾಡ್ತೀವಿ ಮನೆಯಲ್ಲಿ, ರೆಸಿಡೆನ್ಷಿಯಲ್ ವಾಟರ್ ಪ್ಯೂರಿಫೈಯರ್ನಲ್ಲೇ RO ತಂತ್ರಜ್ಞಾನದಿರೋದು. ಅದರಲ್ಲಿ ನಿಮಗೆ ಸಿಗುವಂಥದ್ದು ಸುಮಾರು 4.5 5 ಲೀಟ್ರು. ಅಂದರೆ ಉಳಿದಿರೋ ಸುಮಾರು 5 ರಿಂದ 5.5 ಲೀಟ್ರ್ ಅಂದರೆ 50 to 55% ಅದು ಡ್ರೈನ್ ವಾಟರ್ ಆಗಿಬಿಟ್ಟು ಹೋಗುತ್ತೆ. ಅದನ್ನು ಕೆಲವು ಕಡೆಗೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಬಳಸ್ತಾರೆ. ಕಾನ್ಸಂಟ್ರೇಟೆಡ್ ನೀರಿರುತ್ತೆ ಅದು, ಅದರಿಂದ ನೆಲದ ಮೇಲೆ ಕೂಡ ಧೂಳು ಥರ ಆಗುವಂಥ ಸಂಭವಗಳೇ ಇರ್ತದೆ. ಸೊ ಒಂದಂದ್ರೆ ನಿಮಗೆ ನೀರು ವೇಸ್ಟ್ ಆಗ್ತದೆ ಆಲ್ಮೋಸ್ಟ್ 50%. ಎರಡನೇದು, ಈ ನೀರಿನಲ್ಲಿರುವಂಥ ನ್ಯಾಚುರಲ್ ನೀರು, ಈಗ ನಮಗೇನು ನೇತ್ರಾವತಿ ನೀರೇ ಹೇಳ್ಬೋದು, ಅದರಲ್ಲಿ ತುಂಬ ವ್ಯಾಲ್ಯೂಯಬಲ್ ಈ ಲವಣಗಳಿದೆ, ಮಿನರಲ್ಸ್. ನಾವು ಏನು ಮಾಡ್ತೀವಿ, RO ಇದರಲ್ಲಿ ಪಾಸ್ ಮಾಡಿ ಪ್ಯೂರಿಫೈ ಆಗ್ಬೇಕಂತೇಳಿ ಆ ಒಂದು ಧಾವಂತದಲ್ಲಿ ಇದರಲ್ಲಿರುವಂಥ ನಮಗೆ ಅತಿ ಉಪಯುಕ್ತವಾದಂಥ ಮಿನರಲ್ಸ್ಗಳ ಕೂಡ ತೆಗೆದುಬಿಡ್ತೀವಿ ನಾವು. ಹಾಗಾಗಿ ಏನಾಗ್ತದೆ, ಈ ಟೋಟಲ್ ಡಿಸಾಲ್ವ್ ಸಾಲಿಡ್ TDS ವ್ಯಾಲ್ಯೂ ಏನು ಹೇಳಿದೆ, ಸುಮಾರು ಈ ROದಲ್ಲಿ ಹಾಕೋದ್ರಿಂದ ನಿಮ್ಮದು 30, 40 ಅಥವಾ 20 ಈ ಥರಕ್ಕೆ ಬಂದುಬಿಡುತ್ತೆ PPM. ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೆ, ಅಪ್ ಟು 500, 550 ಇದ್ರೂ ಕೂಡ ಕುಡಿಬೋದು ಅಂತ. ಆದರೆ ನಾವು ಇದನ್ನು ಮಿನರಲ್ಸ್ ತೆಗಿತಾ ಇದ್ದೀವಿ. ಸೊ ಇಟ್ಸ್ ಎ ಗ್ರೇಟ್ ಲಾಸ್ ಫಾರ್ ಆಲ್ ಆಫ್ ಅಸ್. ಇನ್ನೊಂದು, RO ಈ ಮೆಂಬ್ರೇನ್ಸ್ ಪೊರೆಗಳು ಕೆಲಸ ಮಾಡಲಿಕ್ಕೆ, ಕಾರ್ಯಕ್ಷಮತೆ ಮಾಡಲಿಕ್ಕೆ ಹೆಚ್ಚಿನ ಪ್ರೆಷರ್ ಬೇಕಾಗತ್ತೆ, ಅಂದರೆ ಎನರ್ಜಿ. ಸೊ ಅಗೇನ್ ಲಾಸ್ ಆಫ್ ಎನರ್ಜಿ ಕಡೆಗೆ. ಅದ್ರ ಜೊತೆಗೆ ನಾವೀಗ ಇದನ್ನು ತೆಗೆಯೋದ್ರಿಂದ, ಮಿನರಲ್ಸ್ಗಳನ್ನು ಲವಣಗಳನ್ನು ತೆಗೆಯೋದ್ರಿಂದ ಇದ್ರ pH, ನ್ಯಾಚುರಲ್ ನೀರಿನ pH ಏನಿರುತ್ತೆ ಸಾಧಾರಣ 7 ನ್ಯೂಟ್ರಲ್ ಇರುತ್ತೆ. ಇದೇನಾಗ್ತದೆ, pH ಕಡಿಮೆ ಆಯಿತು ಅಂದರೆ ಅರೌಂಡ್ ಇಟ್ ವಿಲ್ ಕಮ್ ಟು 6 to 6.5, ಅಂದರೆ ಆ್ಯಸಿಡಿಕ್ ನೀರಾಗುತ್ತೆ ಅದು. ಸೊ ದಿಸ್ ಆಲ್ಸೋ ಪ್ರಾಬಬ್ಲಿ ಒನ್ ಆಫ್ ದ ರೀಸನ್. ಅಂದರೆ ಈಗ ಕೆಲವು ಲಾಂಗ್ ಟರ್ಮ್ ಕೆಲವರೆಲ್ಲ RO ನೀರೇ ಕುಡಿತಾರೆ, ಅದರಿಂದ ಈ ಬೋನ್ಸ್, ಮೂಳೆಗಳಿಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಬೇರೆ ಕೆಲವೊಂದು ಹೆಲ್ತ್ ರಿಲೇಟೆಡ್ ಡಿಸಾರ್ಡರ್ಸ್ಗೆ ಪ್ರಾಬಬ್ಲಿ ದಿಸ್ ಇಸ್ ಒನ್ ಆಫ್ ದ ರೀಸನ್. ಅದರ ಬಗ್ಗೆ ನೀಟಾದಂಥ ಸ್ಟಡಿಗಳು ಆಗಬೇಕು. ಆದರೆ ಖಂಡಿತವಾಗಿ ಕೂಡ ವಿಶ್ವದಲ್ಲಿ ನೀವು ಯಾವುದೇ ವಿಜ್ಞಾನಿಗಳನ್ನು ಕೇಳಿದ್ರು ಕೂಡ ಕಂಟಿನ್ಯೂಸ್ ಆಗಿ RO ವಾಟರ್ನ ಕುಡಿಯೋದು ಇಟ್ಸ್ ನಾಟ್ ಗುಡ್ ಫಾರ್ ದ ಹೆಲ್ತ್. ಹಾಗಿದ್ರೆ ನಾವು ಈಗ ಬಳಸುವಂತಹ ಬೇರೆ ತಂತ್ರಜ್ಞಾನ ಯಾವುದು? ಬೇರೆದು ಈಗ ನಿಮಗೆ ಅದ್ರ ಜೊತೆಗೆ ಪೊರೆ ತಂತ್ರಜ್ಞಾನದಲ್ಲೇ ಅದು ಈಗ RO ಜೊತೆಗೆ ಇನ್ನೊಂದು ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಬರ್ತದೆ, UF ಮೆಂಬ್ರೇನ್ ಅಂತ ಹೇಳ್ತೇವೆ. ಅದು ಕೂಡ ಮಾರ್ಕೆಟ್ನಲ್ಲಿ ಪ್ರಚಲಿತದಲ್ಲಿದೆ. ಇದರಲ್ಲಿ ಅಡ್ವಾಂಟೇಜಸ್ ಏನಪ್ಪ ಅಂತ ಹೇಳಿದ್ರೆ, ನೀವು ನೀರನ್ನು ಪಾಸ್ ಮಾಡಿದಾಗ ROದಿಂದ ಹೇಗೆ ಸೂಕ್ಷ್ಮಾಣು ಜೀವಿಗಳನ್ನು ತೆಗೆಯುತ್ತೋ ಅದೇ ಥರ ಅಲ್ಟ್ರಾ ಫಿಲ್ಟ್ರೇಷನ್ ಕೂಡ ತೆಗೆಯುತ್ತೆ. ಸೊ ಸೂಕ್ಷ್ಮಾಣು ಜೀವಿಗಳನ್ನು ಸಂಪೂರ್ಣವಾಗಿ ಅಂದರೆ 99.9% ಅಂತ ಹೇಳ್ತೀವಿ, ಅಲ್ಲಿ ತನಕ ತೆಗಿಬೋದು. ಇನ್ನೊಂದು ಮುಖ್ಯವಾದಂಥ ಒಂದು ಬೆನಿಫಿಟ್ ಅಂದರೆ ನೀರಿನಲ್ಲಿರುವಂಥ ಯಾವುದೇ ಲವಣಗಳು ನಾಶ ಆಗೋದಿಲ್ಲ ಅಥವಾ ಅಂದರೆ ಹೋಗೋದಿಲ್ಲ, ಅದು ಲವಣಗಳು ನೀರು ಜೊತೆನೇ ಬರ್ತವೆ. ಅಂದರೆ ಇದರಲ್ಲಿ ಅಲ್ಟ್ರಾ ಫಿಲ್ಟ್ರೇಷನಲ್ಲಿ
ಪೊರೆಗಳ ಸೈಜ್ ಏನಿದೆ ಸ್ವಲ್ಪ ಲಾರ್ಜ್ ಇದೆ. ಹಾಗಾಗಿ ಇದು ಸೂಕ್ಷ್ಮಾಣುಜೀವಿಗಳನ್ನ ತಡೆಯುತ್ತೆ. ಆದರೆ ಈ ನೀರಿನಲ್ಲಿ ಕರಗಿರುವಂಥ ಲವಣಗಳು ಏನಿದೆ ಅದು ಆರ್ಒದಲ್ಲಿ ಪಾಸ್ ಆಗುವಂಥದ್ದು, ಆರ್ಒದಲ್ಲಿ ಪಾಸ್ ಆಗೋದಿಲ್ಲ ಅದು, ಆದರೆ ಇದರಲ್ಲಿ ಪಾಸ್ ಆಗಿ ಬರ್ತದೆ. ಹಾಗಾಗಿ ನಮಗೆ ಲವಣಗಳು ಏನು ನ್ಯಾಚುರಲ್ ನೀರಿದೆ ಅದು ಸಿಗತ್ತೆ. ಆ್ಯಂಡ್ ಮತ್ತೊಂದು ಅಡ್ವಾಂಟೇಜ್ ಅಂದರೆ ತುಂಬ ಪ್ರೆಷರ್, ಕಡಿಮೆ ಪ್ರೆಷರಿಗೆ, ಈವನ್ ಗುರುತ್ವಾಕರ್ಷಣ ಬಲದಿಂದ ಕಾರ್ಯಕ್ಷಮತೆಯನ್ನು ಮಾಡುವಂಥ ಈ ಅಲ್ಟ್ರಾ ಫಿಲ್ಟ್ರೇಷನ್ ಮೆಂಬ್ರೇನ್ಸ್ ಅಂತ ಫಿಲ್ಟರ್ಸ್ ಕೂಡ ಈಗ ಮಾರ್ಕೆಟಲ್ಲಿ ಪ್ರಚಲಿತದಲ್ಲಿ ಇದ್ದಾವೆ. ಸಾಮಾನ್ಯವಾಗಿ ನಾವು ಹೇಳುದಿದ್ರೆ ಮನೆಯಲ್ಲೇ ನಮಗೆ ಹೆಚ್ಚು ಖರ್ಚಿಲ್ಲದೆ ಇದನ್ನ ಮಾಡಬೇಕು ಅಂತ ಇದ್ರೆ ಹೇಗೆ ಮಾಡಬಹುದು? ಅದೇ ಸರ್, ಒಂದೀಗ ನೀವು ಕುದಿಸಿ ಆರಿಸುವಂಥದ್ದು ಒಂದು ಸುಲಭ ಮತ್ತು ಅತ್ಯಂತ ಉತ್ತಮವಾದಂಥ ವಿಧಾನ ಅದು. ಇನ್ನೊಂದು ಇದರಲ್ಲಿ ಈಗ ನಿಮ್ಮ ಮಳೆಗಾಲದಲ್ಲೆಲ್ಲ ಈಗ ಕೆಲವು ಸಲ ನೀರಿನಲ್ಲಿ ಸ್ವಲ್ಪ ಕೆಂಪು ಬಣ್ಣ ಥರದ್ದು ಇರ್ತದೆ ನೀರು, ಕೆಲವು ಕಡೆ ಆಗ್ತದೆ, ಈವನ್ ಇದರಲ್ಲಿ ಬರುವಂಥದ್ದು. ಅಂಥದಕ್ಕೆಲ್ಲ ನಾವೇ ಸಿಂಪಲ್ಲಾಗಿ ಕೆಲವು ಇದನ್ನು ಡೆವಲಪ್ ಮಾಡ್ಕೋಬೋದು. ಅಂದರೆ ಈ ಇದ್ದಿಲಲ್ಲಿ ಕೂಡ ನಾರ್ಮಲಿ ಇದ್ದಿಲು ಹೇಳೋದಿಲ್ಲ ನಾನು, ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಅಂತ ಸಿಗುತ್ತೆ. ಅಂದರೆ ಅದರ ಎಫಿಷಿಯನ್ಸಿ ಇನ್ನೂ ಜಾಸ್ತಿ. ಅಂಥದ್ದು ನೀವು ಒಂದು ಬಕೆಟ್ನಲ್ಲಿ ಅದನ್ನು ಹಾಕ್ಬೋದು. ಮತ್ತು ಆ ಬಕೆಟು ಅದಕ್ಕೆ ಕೆಲವು ರಂಧ್ರಗಳನ್ನು ಮಾಡಿ, ಅಂದರೆ ಅದ್ರ ಮೂಲಕ ಪಾಸ್ ಆದ ನಂತರ ನೀವೀಗ ಈ ಹೊಯ್ಗೆ ಸ್ಯಾಂಡ್ ಏನು ಹೇಳ್ತೀವಿ, ಒಳ್ಳೆ ಸ್ಯಾಂಡ್ ಬೇರೆ ಬೇರೆ ಕ್ವಾಲಿಟಿ ಸಿಗುತ್ತೆ, ಒಳ್ಳೆ ಸ್ಯಾಂಡ್ ಇನ್ನೊಂದು ಬಕೆಟ್ನಲ್ಲಿ. ಸೊ ಈ ಥರ ನೀವು ಈಗ 2-3 ಲೇಯರ್ಗಳ ಮೂಲಕ ಪಾಸ್ ಮಾಡಿ ಆನಂತರ ನೀವು ಇದು ಮಾಡೋದ್ರಿಂದ ಅದರಲ್ಲಿ ನೀರಲ್ಲಿ ಇರುವಂಥ ಏನು ಈಗ ಮಣ್ಣು ಅಥವಾ ಧೂಳು ಅಥವಾ ಈ ಏನಾದರೂ ತೇಲಾಡುವಂಥ ವಸ್ತುಗಳು ಅಥವಾ ಈಗ ಕೆಲವು ಕೆಮಿಕಲ್ಸ್ ಕೂಡ ಈ ಆ್ಯಕ್ಟಿವೇಟೆಡ್ ಚಾರ್ಕೋಲಿಂದ ಅದನ್ನು ತೆಗಿಬೋದು. ಆದರೆ ಇದರಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ಮಾತ್ರ ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕುದಿಸುವಂಥದ್ದು ಅಥವಾ ಯಾವುದಾದ್ರೂ ಅಲ್ಟ್ರಾ ಫಿಲ್ಟ್ರೇಷನ್ ತಂತ್ರಜ್ಞಾನವನ್ನು ಬಳಕೆ ಮಾಡ್ಬೋದು. ಈಗ ಸರ್ ಇನ್ನೊಂದು ಮಾರ್ಕೆಟ್ನಲ್ಲಿ ಕೆಲವು ಫಿಲ್ಟರ್ಸು UV ಟೆಕ್ನಾಲಜಿ ಹೇಳ್ತಾರೆ, ಅಲ್ಟ್ರಾ ವೈಲೆಟ್. ಆದರೆ ಅದನ್ನು ಕೂಡ ನಾನು ಕೂಡ ಮೊದಲೇ ತುಂಬ ಈ ಒಂದು ತುಂಬ ಬ್ರ್ಯಾಂಡೆಡ್ ಕಂಪ್ನಿಯವರು ಬಂದು ನನಗೆ ತುಂಬ ಇದು ಮಾಡ್ತಾಯಿದ್ರು, ನಿಮ್ಮ ತಗೊಳ್ಳಿ. ಮತ್ತು ನಾನು ಅವ್ರಿಗೆ ಚಾಲೆಂಜ್ ಕೂಡ ಹಾಕಿದೆ. ಅಂದರೆ ಈಗ ಅಲ್ಟ್ರಾ ವೈಲೆಟ್ನಲ್ಲಿ ಏನಾಗುತ್ತೆ, ಲೈಟ್ ಇರುತ್ತೆ, ಅದು ಅಲ್ಟ್ರಾ ವೈಲೆಟ್ ಬಲ್ಬ್ ಇರುತ್ತೆ ಅದರಲ್ಲಿ, ಅದರಿಂದ ಬ್ಯಾಕ್ಟೀರಿಯಾಗಳು ಕಾಂಟ್ಯಾಕ್ಟ್ ಬಂದಾಗ ಅದು ನಾಶ ಆಗ್ತದೆ. ಆದರೆ ಇಟ್ ರಿಕ್ವೈರ್ಸ್ ಅಟ್ಲೀಸ್ಟ್ ಸುಮಾರು ಅಂದರೆ ಆ ನೀರಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಆ ಬೆಳಕಿನ UV ಲೈಟಿಗೆ ಸುಮಾರು ಒಂದು 25-30 ಸೆಕೆಂಡ್ ಆದ್ರೂ ಕಾಲ, 20 ಸೆಕೆಂಡ್ ಆದರೂ ಅದ್ರ ಜೊತೆಗೆ ಬಂದರೆ ಮಾತ್ರ, ಕಾಂಟ್ಯಾಕ್ಟ್ ಬಂದರೆ ಮಾತ್ರ ಅದು ನಾಶ ಆಗ್ತದೆ. ಹಾಗಾಗಿ ಅದರಿಂದ ಖಂಡಿತ ನಾಶವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಡಿಆಕ್ಟಿವೇಟ್ ಆಗ್ಬೋದು. ಡಿಆಕ್ಟಿವೇಟ್ ಅಂದರೆ ಅದು ಸತ್ತಿರೋದಿಲ್ಲ, ಸುಮ್ಮನೆ ಸ್ವಲ್ಪ ಹೊತ್ತು 1 ತಾಸು 2 ತಾಸು ಸುಮ್ಮನೆ ಇದಾಗಿರುತ್ತೆ. ಅಂದರೆ ಒಂಥರ ಏನು ಹೇಳ್ತೀವಿ, ಡಿಆಕ್ಟಿವೇಟ್ ಆಗಿರ್ತದೆ. ಆದರೆ 1-2 ತಾಸು ನಂತರ ಅದು ಮತ್ತೆ ಮೊದಲಿನ ಥರ ಆಗ್ತದೆ. ಸೊ ಹಾಗಾಗಿ UV ತಂತ್ರಜ್ಞಾನ ಅದೊಂದು, ಅದರಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು 20-25 ಸೆಕೆಂಡ್ಗಳ ಕಾಲ ಅದು ಬ್ಯಾಕ್ಟೀರಿಯಾಗೆ ಕಾಂಟ್ಯಾಕ್ಟ್ ಬಂದರೆ ಮಾತ್ರ ಆ ಥರ ತಂತ್ರಜ್ಞಾನ ಇದ್ದರೆ ಮಾತ್ರ ಬಳಸಿ. ಇಲ್ಲಾಂದ್ರೆ ನಾನು ಚಾಲೆಂಜ್ ಆಗ್ತೀನಿ, ಯಾವುದೇ UV ಈ ಮ್ಯಾನುಫ್ಯಾಕ್ಚರರ್ಸ್ ಇವರಿದ್ದಾರಲ್ಲ, ಖಂಡಿತವಾಗಿ ಅದು ಮೈಕ್ರೋಬಿಯಲ್ ಟೆಸ್ಟ್ ಮಾಡಿದರೆ ಅದು ಆ್ಯಕ್ಟಿವ್ ಆಗೇ ಇರ್ತದೆ. ಸೊ ಅದನ್ನು ಕೂಡ ಬೇಡ. ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಪೊರೆ ತಂತ್ರಜ್ಞಾನದ್ದು ಸಿಕ್ಕಿದ್ರೆ ಅದು ಉತ್ತಮ. ಅದು ಪಾಸ್ ಮಾಡಿದರೆ ನಿಮಗೆ ಬಾಯ್ಲ್ ಮಾಡಬೇಕಂತ ಏನಿಲ್ಲ. ಮತ್ತು ಮಿನರಲ್ಸ್ ವ್ಯಾಲ್ಯೂ ಕೂಡ ಕಂಪ್ಲೀಟ್ ಆಗಿರುತ್ತೆ. ಈಗ ನೀರಿನ ಗುಣಮಟ್ಟವನ್ನು ನಾವು ಸುಧಾರಿಸಲಿಕ್ಕೆ, ಈಗ ನೀವು ಹೇಳಿದ್ರಿ ಕೈಗಾರಿಕೆಗಳಿಂದ ಬಂದ ನೀರು ತುಂಬ ತೊಂದರೆಯನ್ನು ಕೊಡುವಂಥ ನೀರಾಗಿರ್ತದೆ. ಅದರಿಂದಾಗಿ ಈ ಮಲಿನವಾದಂತಹ ನೀರಿನ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ಏನಾದರೂ ಕ್ರಮಗಳನ್ನು ಕೈಗೊಳ್ಳಬಹುದಾ ಅನ್ನುವಂಥದ್ದು? ಖಂಡಿತ ಸರ್. ಈಗ ಇದ್ರ ಕಡೆಯಿಂದ ಏನು ಕೈಗಾರಿಕೆಗಳಿಂದ ಏನು ನೀರು ಬರ್ತದೆ ಅದನ್ನು ಹೊರಗಡೆ ಅವರು ಬಿಡಬೇಕಾದ್ರೆ ಅದಕ್ಕೆ ಮಾನದಂಡಗಳು ಇದ್ದಾವೆ. ಈ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಅಥಾರಿಟೀಸ್, ಬೋರ್ಡ್ಸ್, ಅವ್ರ ಕಡೆಯಿಂದೆಲ್ಲ ಕೆಲವು ಮಾನದಂಡಗಳಿದ್ದಾವೆ. ಆದರೆ ಅದು ಅನ್ಫಾರ್ಚುನೇಟ್ಲಿ ಬಹುತೇಕ ಕೈಗಾರಿಕೆಗಳವರು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದಿಲ್ಲ. ಅವ್ರು ಅದನ್ನಾಗಿ ಆ ಮಾನದಂಡಗಳನ್ನು ಸಂಪೂರ್ಣವಾಗಿ ಫಾಲೋ ಮಾಡಿದರೆ ಆವಾಗ ಡೆಫಿನೆಟ್ಲಿ ಈ ಇಷ್ಟೊಂದು ಏನು ಮಲಿನ ಆಗಿದೆ ಆ ಥರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಅದನ್ನು ಫಾಲೋ ಮಾಡೋದಿಲ್ಲ. ಅಂದರೆ ಅದನ್ನು ಮತ್ತೊಂದು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಏನು ಇಲಾಖೆಗಳು, ಸಂಸ್ಥೆಗಳಿದ್ದಾವೆ, ಅವರು ಕೂಡ ಒಂದು ಹಾನೆಸ್ಟಾಗಿ ಇದನ್ನು ಏನು ಮಾನದಂಡಗಳಿದ್ದಾವೆ ಅದನ್ನು ಆಗಲೇಬೇಕು ಅಂತ ಅವರು ಕಟ್ಟುನಿಟ್ಟಾಗಿ ಮಾಡಿದರೆ ಖಂಡಿತ ಇದನ್ನು ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಈಗ ಅಬ್ರಾಡ್ನಲ್ಲಿ ಕೂಡ ಇಂಡಸ್ಟ್ರೀಸ್ ಇದ್ದಾವೆ, ಆದರೆ ನೀರಿನ ಕ್ವಾಲಿಟಿ ಈ ಥರ ನಮ್ಮ ಥರ ಇಲ್ಲ. ಆದರೆ ಅಲ್ಲಿ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ, ನಮ್ಮಲ್ಲಿ ಇದು ಆಗ್ತಾ ಇಲ್ಲ. ನೀವು ಇದರ ಮಧ್ಯೆ ಒಂದು ಸಂಶೋಧನೆಯ ಸಂದರ್ಭದಲ್ಲಿ ಹೇಳಿದ್ರಿ, ಡಿಸ್ಯಾಲಿನೇಷನ್ ಅನ್ನುವಂಥ ಇದನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು.
ಈ ತಂತ್ರಜ್ಞಾನದಿಂದ ನೀರನ್ನು ಯಾವ ರೀತಿಯಲ್ಲಿ ಶುದ್ಧೀಕರಣ ಮಾಡಲಾಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಇದೇನಾದರೂ ಉಪಯೋಗ ಆಗ್ಬೋದಾ ಅನ್ನುವಂಥದ್ದು? ಅದೇ ಈಗ ಡಿಸಾಲಿನೇಷನ್ ಮಾಡಲಿಕ್ಕೆ ಒಂದು ಎಲೆಕ್ಟ್ರೋಡೈಲಿಸಿಸ್ ಅಂತ ಇದೆ. ಅಂದರೆ ಅದರಲ್ಲಿ ಪೊರೆ ತಂತ್ರಜ್ಞಾನ ಕೂಡ ಇರುತ್ತೆ, ಅದ್ರ ಜೊತೆಗೆ ಇಲೆಕ್ಟ್ರಿಕ್ ಕರೆಂಟ್ ಕೂಡ ಹಾಯಿಸ್ಬಿಟ್ಟು ಈ ಸೋಡಿಯಂ ಕ್ಲೋರೈಡ್ ಏನಿದೆ ಅದನ್ನು ತೆಗೆಯುವಂಥ ಇಫೆಕ್ಟಿವ್ ಆಗಿ ಎಲ್ಲ ಕಡೆಗೆ, ಅಂದರೆ ಇನ್ನೂ ಇಂಡಿಯಾದಲ್ಲಿ ಬಂದಿಲ್ಲ, ಅದು ಕಾಸ್ಟ್ಲಿ ಇದು ಎಲೆಕ್ಟ್ರೋಡೈಲಿಸಿಸ್. ಆದರೆ ಈಗ ಅದ್ರ ಜೊತೆಗೆ ಇನ್ನೊಂದಂದರೆ RO ತಂತ್ರಜ್ಞಾನ, ಅದೇ ರಿವರ್ಸ್ ಆಸ್ಮೋಸಿಸ್. ಸೊ ಇದರಲ್ಲಿ ಇಫೆಕ್ಟಿವ್ ಆಗಿ 99.99% ಇದನ್ನು ತೆಗಿಲಿಕ್ಕಾಗ್ತದೆ ಲವಣನ. ಈಗ ನಮ್ಮ ಮಂಗಳೂರಲ್ಲಿ ಕೂಡ 1-2 ವರ್ಷಗಳ ಹಿಂದೆ MRPL ಅವರು ಇನ್ಸ್ಟಾಲ್ ಮಾಡಿದರು, ಆದರೆ ಅದು ವರ್ಕಿಂಗ್ ಇವಾಗ ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬರೀ ಸಮುದ್ರದ ನೀರನ್ನು ಕುಡಿಯೋ ನೀರಾಗಿ ಪರಿವರ್ತಿಸುವಂಥ ತಂತ್ರಜ್ಞಾನ ಇದು. ಹೌದು, ಡಿಸಾಲಿನೇಷನ್. ಅದು ಅಷ್ಟೇ ಅಲ್ಲ, ಈವನ್ ನಿಮ್ಮ ಯಾವುದೇ ಕೊಳಚೆ ನೀರಿದ್ರು ಕೂಡ, ಕೊಳಚೆ ನೀರು ಮೊದಲೇ ಈವನ್ ಚೆನ್ನೈನಲ್ಲಿ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಇಂಡಸ್ಟ್ರಿಯಲ್ ಪರ್ಪಸ್ ಸಲುವಾಗಿ, ಅಂದರೆ ಸಿವೇಜ್ ವಾಟರ್ನ ಎಷ್ಟೇ ಶುದ್ಧ ಮಾಡಿದ್ರು ಕೂಡ ಕುಡಿಲಿಕ್ಕೆ ಯಾರಿಗೂ, ಸೈಂಟಿಫಿಕಲಿ ಅದು ಪ್ಯೂರ್, ಆದರೆ ಕುಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಇಂಡಸ್ಟ್ರಿನಲ್ಲಿ ಈಗ ಕೂಡ ಚೆನ್ನೈನಲ್ಲಿ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಸರ್, ಇನ್ನೊಂದು ಹೇಳ್ತೇನೆ ನಿಮಗೆ, ನಾವು ಅದ್ರ ಬಗ್ಗೆ ಕೂಡ ಇದು ಮಾಡ್ತಾ ಇದ್ದೀವಿ. ಅಂದರೆ ಇಸ್ರೋ, DRDO ಅವ್ರ ಜೊತೆಗೆ ಇದನ್ನು ಮಾತುಕತೆಗಳು ಆಗಿದೆ ನಮ್ಮ ಇದ್ರ ಕಡೆಯಿಂದ. ಯೂರಿನ್ ಟು ವಾಟರ್, ಮೂತ್ರವನ್ನು ನೀರಾಗಿ. ಇಟ್ಸ್ ಸಿಂಪಲ್, ಯಾಕಂದರೆ ಮೂತ್ರದಲ್ಲಿ ಇರುವಂಥದ್ದು 98% ಹೆಚ್ಚಿನಷ್ಟು ನೀರೇ ಇರೋದು. ಅದರಲ್ಲಿ ಏನು, ಈಗ ನಾವು ಲವಣವನ್ನು ತೆಗಿತೀವಿ, ಯಾವುದು ಸಮುದ್ರದಲ್ಲಿ ಇರುವಂಥ ಲವಣಗಳನ್ನು ತೆಗಿಲಿಕ್ಕೆ ಆಗ್ತದೆ, ಸೋಡಿಯಂ ಕ್ಲೋರೈಡ್ ಸೇರಿದಂತೆ. ಮೂತ್ರದ್ದು ಕೂಡ ಅದೇ ಥರ ಆಗ್ತದೆ. ಅಂದರೆ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸ್ಪೇಸ್ ಶಟಲ್ಸಲ್ಲಿ ಈಗ ನಾಸಾದವರು ಆಲ್ರೆಡಿ ಅವರು ಅದನ್ನು ಮಾಡಿದ್ದಾರೆ. ಅವ್ರ ಹತ್ರ ಫಸ್ಟು ಇದೆ ಅದು. ಅಂದರೆ ಗಗನಯಾತ್ರಿಗಳು ಮೇಲೆ ಈಗ ಹೋಗಿ ಚಂದ್ರನಲ್ಲಿ ಅಥವಾ ಇದಕ್ಕೆ ಹೋದಾಗ 1 kg ಯಾವುದೇ ವಸ್ತುವನ್ನು ತೊಗೊಂಡೋಗ್ಬೇಕಂದ್ರೆ, 1 ಲೀಟರ್ ನೀರು ತೊಗೊಂಡೋಗ್ಬೇಕಂದ್ರೆ ಅದಕ್ಕೆ ಎಷ್ಟು $1000s ಬರುತ್ತೆ. ಅವ್ರೀಗ 15 ದಿನ, 1 ತಿಂಗಳ, 2 ತಿಂಗಳ ಉಳ್ಕೊಳ್ತಾರೆ, 4-5 ಜನ ಗಗನಯಾತ್ರಿಗಳು. ಅವರಿಗೆ ನೀರು ಅಷ್ಟು ಒಯ್ಬೇಕಂದ್ರೆ ಅದಕ್ಕೆ ಎಷ್ಟೋ $millions ಅದೇ ಆಗುತ್ತೆ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಈ ಸೋಲಾರ್ ತಂತ್ರಜ್ಞಾನದಿಂದ ಅದರಲ್ಲಿ ಇರುವಂಥದ್ದು ROನೇ, ಅದರಿಂದ ಏನು ಯೂರಿನ್ ಒಂದೇ ಅಲ್ಲ, ಅದ್ರ ಜೊತೆಗೆ ಏನು ಅವರು ನೀರು ಇದು ಆಗತ್ತೆ, ಸ್ನಾನ ಮಾಡಿದ ಯಾವುದೇ ನೀರು ಇದ್ರೂ ಕೂಡ ಅದನ್ನು ಮರುಬಳಕೆ ಮಾಡ್ತಾರೆ, ಇನ್ಕ್ಲೂಡಿಂಗ್ ಅದರಲ್ಲಿ ಯೂರಿನ್ ಕೂಡ ಕುಡಿಯೋ ನೀರಾಗಿ ಆಗ್ತದೆ. ಸರಿ, ವಿದೇಶಗಳಲ್ಲೂ ಕೂಡ ಕೆಲಸ ಮಾಡಿ ಬಂದಿದ್ದೀರಿ. ಹೌದು, ಇದೇ ವಿಷಯದ ಬಗ್ಗೆ ನೀವು ವಿದೇಶಗಳಲ್ಲಿ ಇಸ್ರೇಲಲ್ಲಿ ರಿಸರ್ಚ್ ಮಾಡಿ ಹೌದು ಸರ್ ಬಂದಿದ್ದೀರಿ. ಅಲ್ಲಿ ಕೂಡ ಈ ಟೆಕ್ನಾಲಜಿಗಳನ್ನು ಉಪಯೋಗಿಸ್ತಿದ್ದಾರಾ? ಅಲ್ಲಿಯ ಈ ಕೃಷಿ ಅಥವಾ ಅಲ್ಲಿಯ ಚಟುವಟಿಕೆಗಳಿಗೆ ಹೇಗೆ ನೀರು ಉಪಯೋಗ ಆಗ್ತಾ ಇದೆ? ಇಲ್ಲ, ಇಸ್ರೇಲನ್ನು ನಾವು ಒಂದು ನೀರಿನ ಅವರ ಏನು ಮರುಬಳಕೆ ಮಾಡುವಂಥದ್ದಾಗಲಿ, ನೀರಿನ ಡಿಸ್ಟ್ರಿಬ್ಯೂಷನ್ ಮಾಡೋದು, ಅದು ಒಂದು ವಿಶ್ವಕ್ಕೇ ಒಂಥರ ಮಾದರಿ. ಅದು ಅವ್ರದ್ದು ಸುಮಾರು 60% ಹೆಚ್ಚು ಕುಡಿಯಲಿಕ್ಕೆ ಬೀಳುವಂಥ ನೀರು ಇಡೀ ಇಸ್ರೇಲ್ದಾದ್ಯಂತ ಅದನ್ನು ಅವರು ಡಿಸಾಲಿನೇಷನ್ ಮೂಲಕನೇ, ಅಂದರೆ RO ತಂತ್ರಜ್ಞಾನದಿಂದನೇ ಪಡಿತಾ ಇದ್ದಾರೆ. ಅದ್ರ ಜೊತೆಗೆ ಡ್ರಿಪ್ ಇರಿಗೇಷನ್ ಎಲ್ಲ ನಮ್ಮಲ್ಲೆಲ್ಲ 1970 ಆ ಟೈಮಲ್ಲಿ ಸಾಧಾರಣ ಬಂದಿತ್ತು. ಆದರೆ ಅಲ್ಲಿ 1935-40 ಆ ಟೈಮಲ್ಲೇ ಡ್ರಿಪ್ ಇರಿಗೇಷನ್ ಅಂತ ಅಂದರೆ ಅವರು ನೀರನ್ನ ಅವ್ರಂತ್ರ ನಾವು ಕಲಿಬೇಕು, ನೀರನ್ನು ಹೇಗೆ ಬಳಕೆ ಮಾಡಬೇಕು, ಸದ್ಬಳಕೆ ಹೇಗೆ ಮಾಡಬೇಕು ಅಂತ ಹೇಳಿ. ನಂತರ ಅದೇ ಥರ ನಾನು ಮಲೇಷ್ಯಾ ಕೂಡ ಹೋಗ್ತಾ ಇರ್ತೀನಿ. ಅವರು ಕೂಡ, ಅವರಿಗೆ ನೀರಿನೇನು ಕೊರತೆ ಇಲ್ಲ, ಆದರೆ ಅದನ್ನು ವಾಣಿಜ್ಯ ಉದ್ದೇಶದಗೋಸ್ಕರ, ಉದಾಹರಣೆಗೆ ಹೇಳೋದಾದರೆ ನಮ್ಮ ಪ್ರೊಫೆಸರ್ ಅವರು ಒಂದು ಸಮುದ್ರದಲ್ಲಿ ಅವ್ರದ್ದೊಂದು ಪ್ರಾಜೆಕ್ಟ್ ಆಗ್ತಾ ಇದೆ, ಈಗ ಆಲ್ಮೋಸ್ಟ್ ಈ ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಸಮುದ್ರದಲ್ಲಿ ಮಧ್ಯದಲ್ಲಿ ಒಂದು ಕಡೆಗೆ ಅವರು ಕೃತಕವಾಗಿ ಒಂಥರ ದ್ವೀಪ ಥರ ಮಾಡ್ತಾರೆ. ಅಂದರೆ ಇದು ಬಲೂನನ್ನು ಹಾಕಿಬಿಟ್ಟು ದೊಡ್ಡ ಇದರಲ್ಲಿ, ತುಂಬ ದೊಡ್ಡದಲ್ಲ, ಒಂದು 30-40 ಸ್ಕ್ವೇರ್ ಮೀಟರ್ಸ್ ಅಷ್ಟು ಆ ಥರ ಒಂದು ಇದನ್ನು ಮಾಡ್ತಾರೆ. ಅದರಲ್ಲಿ ಒಂದು ಡಿಸಾಲಿನೇಷನ್ ಯೂನಿಟ್ ಇಟ್ಟಿರ್ತಾರೆ. ಮತ್ತು ಈ ಸಮುದ್ರದಲ್ಲಿ, ಅಂದರೆ ಈ ಸಿಂಗಾಪುರ್ ಮತ್ತು ಮಲೇಷ್ಯಾ ಆ ಜಲಮಾರ್ಗದಲ್ಲಿ ಪ್ರತಿನಿತ್ಯ 100 ಹಡಗುಗಳು ಹೋಗ್ತಾ ಇರುತ್ತೆ. ಆ ಹಡಗುಗಳಿಗೆ ಅವರಿಗೆ ಕುಡಿಲಿಕ್ಕೆ ನೀರು ಅವ್ರ ಇದ್ರಲ್ಲಿ ಇರುತ್ತೆ, ಆದರೂ ಕೂಡ 1000 ಗಟ್ಟಲೆ ಲೀಟರ್ ಅವರಿಗೆ ಬೇಕಾಗ್ತದೆ. ಅಂದರೆ ಈ ದೊಡ್ಡ ದೊಡ್ಡದು ವೆಸಲ್ಸ್ ಇರ್ಬೋದು. ಈಗ ಸಿಂಗಾಪುರ್ನವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಥರ ಇದನ್ನು ಮಾಡಿ ಅಲ್ಲಿ ಅದನ್ನು ಪ್ರತಿ ಲೀಟ್ರಿಗೆ ಎಷ್ಟೋ ಸೆಂಟ್ಸ್ ಪ್ರಕಾರ ಅವರು ಅದನ್ನು ಮಾರಾಟ ಮಾಡ್ತಾರೆ. ಅಂದರೆ ಲಕ್ಷಗಟ್ಟಲೆ ಲೀಟರ್ ನೀರು ಆ ಒಂದು ದೊಡ್ಡ ದೊಡ್ಡ ಹಡಗುಗಳಿಗೆ ಬೇಕು. ಅವ್ರಿಗಿಂತ ಕಡಿಮೆ ಇದರಲ್ಲಿ ಈಗ ಮಲೇಷ್ಯಾದವರು ಈ ವರ್ಷದ ಸುಮಾರು ಎಂಡಲ್ಲಿ ಅವ್ರದ್ದು ಸಕ್ಸಸ್ ಆಗುತ್ತೆ. ಸಿಂಗಾಪುರಕ್ಕಿಂತ ಅವ್ರಿಗಿಂತ ಕಡಿಮೆ ಇದರಲ್ಲಿ, ಅಂದರೆ ಸೇಮ್ ತಂತ್ರಜ್ಞಾನ, ಆದರೆ ಇವರೇ ಸ್ವದೇಶವಾಗಿ ಬಳಸಿ. ಸೊ ಈ ಥರ ವಾಣಿಜ್ಯತೆಗೋಸ್ಕರ ಕೂಡ ಅವರು ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಸಮುದ್ರದ ಮಧ್ಯದಲ್ಲೇ ಒಂದು ಸಮುದ್ರದ ನೀರನ್ನು ಕುಡಿಯೋ ನೀರಾಗಿ ಕನ್ವರ್ಟ್ ಮಾಡುವಂಥ ಒಂದು ಅಲ್ಲಿ ಉಪಕರಣ ಯೂನಿಟ್ ಇಟ್ಟಿರ್ತಾರೆ. ಹಡಗುಗಳಿಗೆ ಅಲ್ಲಿಂದ ಎಷ್ಟು ಲಕ್ಷ ಲೀಟರ್ ಬೇಕೋ ಅಷ್ಟು ಅವರು ಹಣ ಪಾವತಿ ಆ ಥರ
ನಮ್ಮ ಕುಡಿಯುವ ನೀರಿನ ಬಗ್ಗೆ ಮಾತಾಡೋದಿದ್ರೆ 2 ವಿಷಯಗಳನ್ನು ನಾವು ಹೆಚ್ಚಾಗಿ ನೋಡ್ತೇವೆ ಎಲ್ಲ ಕಡೆಗೂ ಕೂಡ. ಒಂದು ಬಾಟ್ಲಿಯ ನೀರು, ಮತ್ತೆ ಇತ್ತೀಚೆಗೆ ಒಂದು ಆಲ್ಕಲೈನ್ ಕುಡಿಯುವ ನೀರು ಅಂತ ಹೇಳೋದು ಶಬ್ದ. ಬಾಟ್ಲಿಯ ಕುಡಿಯುವ ನೀರಿಗೆ ಅದು ತೀರಾ ಒಳ್ಳೆಯದ ಅನ್ನುವಂಥದ್ದು. ಎಷ್ಟು ಸಮಯ ಕಾಲ ನಾವು ಕುಡಿಯಲಿಕ್ಕೆ ಉಪಯೋಗಿಸಬಹುದು ಅಂತ. ಮತ್ತೆ ಈ ಶಾರಿಯ ಕುಡಿಯುವ ನೀರು ಅಥವಾ ಆಲ್ಕಲೈನ್ ವಾಟರ್, ಇದು ಒಳ್ಳೆಯದು, ಲಾಭಕರವ ಅಂತ. ಸರ್, ಫಸ್ಟ್ ನಾನು ಬಾಟಲ್ ನೀರು ಬಗ್ಗೆ ತಗೊಳ್ತೇನೆ. ಬಾಟಲ್ ನೀರೋದು RO ತಂತ್ರಜ್ಞಾನದಿಂದ ಆಗೋದು. ಅದ್ರ ಬಗ್ಗೆ ಏನೇನು ಹಾನಿಕಾರಕ ಇದೆ ಆವಾಗಲೇ ಹೇಳಿದ್ದೀನಿ ನಾನು. ಇದಕ್ಕೆ ತಗುಲೋ ವೆಚ್ಚ ನಾವು ಸುಮಾರು ಈಗ ಮಾರ್ಕೆಟ್ನಲ್ಲಿ ಒಂದು ಬಾಟ್ಲಿಗೆ 20 ರೂಪಾಯಿ ಕೊಟ್ಟು ತಗೊಳ್ತೀವಿ ಯಾವ್ದಾರ ಅಂಗಡಿಯಲ್ಲಿ. ಅದೇ ಹೋಟೆಲ್ನಲ್ಲಿ ಹೋದ್ರೆ 30-40 ಅವ್ರು ಹಾಕ್ದಂಗೆ, ಡಿಪೆಂಡಿಂಗ್ ಆನ್ ದ ಹೋಟೆಲ್ಸ್. ಅಲ್ಲಿ ನಾವು ನೀರಿಗೆ ಆಕ್ಚುಲಿ ವ್ಯಾಲ್ಯೂ ದುಡ್ಡು ಕೊಡ್ತಾ ಇಲ್ಲ. ಅದ್ರ ಬದಲಿಗೆ ನಾವು ಪ್ಲಾಸ್ಟಿಕ್ಕಿಗೆ ದುಡ್ಡು ಕೊಟ್ಟು ಅದನ್ನ, ಅಂದ್ರೆ 1 ಲೀಟರ್ 1 ಬಾಟ್ಲ್ ಅವ್ರಿಗೆ ಪ್ರೊಡಕ್ಷನ್ ಆಗ್ಲಿಕ್ಕೆ ಯಾವುದೇ ಸಣ್ಣ ಯೂನಿಟ್ ಇರ್ಬೋದು. ಖಾಲಿ ನೀವು ನೀರಿನ ಶುದ್ಧೀಕರಣ ಮಾಡೋದಾದ್ರೆ 1 ಲೀಟ್ರಿಗೆ ಸಾಧಾರಣ 10-12 ಪೈಸೆ ಬೀಳುತ್ತೆ. ಪ್ಯಾಕೇಜಿಂಗ್ ಎಲ್ಲ ಸೇರಿ ಸಾಧಾರಣ 1 ರೂಪಾಯಿ, ಅಡ್ವರ್ಟೈಸ್ಮೆಂಟ್ ಅದು ಇಲ್ಲಿ 1 ರೂಪಾಯಿ 20 ಪೈಸೆ 30 ಪೈಸೆ. ಅದನ್ನು ಅವರು ಎಷ್ಟೋ 5-10 ರೂಪಾಯಿ ಲಾಭ ಇಟ್ಕೊಂಡು ಅಂಗಡಿಯವ್ರಿಗೆ ಕೊಡ್ತಾರೆ. ಅಂಗಡಿಯವರು ಅದನ್ನು, ಸೊ ಇಟ್ಸ್ ಎ ಪ್ಯೂರ್ ಬಿಸ್ನೆಸ್ ಇದು. ನಾವು ಸುಮ್ಮನೆ ಅದನ್ನು ಒಂಥರ ಸ್ಟೈಲ್ ಫ್ಯಾಷನ್ ಥರ ಆಗಿಬಿಟ್ಟಿದೆ. ಸೊ ಬಾಟ್ಲ್ ನೀರು ಅಗತ್ಯ ಇಲ್ಲ. ಟ್ರಾವೆಲ್ ಮಾಡಬೇಕಾದ್ರೆ ಆವಾಗ ತಗೊಳ್ಳಿ ಲಿಮಿಟೆಡ್ ಪ್ರಮಾಣದಲ್ಲಿ. ಇಲ್ಲಾಂದರೆ ನಿಮಗೆ ಅದರಿಂದಾಗಿ ಅದರದ್ದು ಆ್ಯಸಿಡಿಟಿ ಜಾಸ್ತಿ ಇರುತ್ತೆ ಅದು. ಸರ್, ನೀವು ಕೇಳಿದ್ದು ಎರಡನೇದು ಪ್ರತ್ಯಾಮ್ಲೀಯ ಕ್ಷಾರ ಅಥವಾ ಆಲ್ಕಲೈನ್ ವಾಟರ್. ಇದು ಈಗೊಂದು ಕಳೆದ 2-3 ವರ್ಷಗಳಿಂದ ಇದು ಒಂದು ಅಭ್ಯಾಸ ಒಂದು ಶುರುವಾಗಿದೆ. ಇದು ಕೂಡ ಒಂಥರ ಬಿಸ್ನೆಸ್ಸೇ. ರೆಗ್ಯುಲರ್ ನಾವು ಯಾವುದೇ ನೀರನ್ನು, ಇದನ್ನು ಕಾರ್ಪೊರೇಷನ್ ನೀರು, ಇದರಲ್ಲಿ pH ಸಾಧಾರಣ 7 ಇರುತ್ತೆ. ಇದ್ರದ್ದು pH ಅಲ್ಲಿ ಈ ಪ್ರತ್ಯಾಮ್ಲೀಯ ನೀರು ಏನು ಹೇಳಿದ್ವಿ, ಇದರಲ್ಲಿ ಸಾಧಾರಣ pH 7.5 ಇಂದ 8.5 ತನಕ ಇರ್ಬೋದು. ಇದು ಆ್ಯಕ್ಚುಲಿ ಒಂಥರ ಡಿಬೇಟೇಬಲ್ ಇಶ್ಯೂ ಕೂಡ. ಇದು ಒಂಥರ ಅಂದರೆ ಇದ್ರ ಬಗ್ಗೆ ವಿವಾದಗಳು ಕೂಡ ಇದೆ ಇದ್ರ ಬಗ್ಗೆ. ಅಂದರೆ ಇನ್ನೂ ಹೆಚ್ಚಿನ ಒಂದು ಇದ್ರ ಬಗ್ಗೆ ಸಂಶೋಧನೆಗಳು ಸರಿ ಬರಬೇಕು. ಅವ್ರೇನು ಕ್ಲೇಮ್ ಮಾಡ್ತಾರೆ ಅಂದರೆ, ಇದರಿಂದ ಪ್ರತ್ಯಾಮ್ಲೀಯ ನೀರನ್ನು ಕುಡಿಯೋದ್ರಿಂದ ಇಟ್ ಆ್ಯಕ್ಟ್ಸ್ ಲೈಕ್ ಎ ಆ್ಯಂಟಿ ಆಕ್ಸಿಡೆಂಟ್ ದೇಹಕ್ಕೆ ಬೇಕು. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಂತ ಹೇಳ್ತಾರೆ. ಬಟ್ ಅದು ಹೇಗೆ ಅದು ಸೈಂಟಿಫಿಕಲಿ ಪ್ರಾಪರಾಗಿ ಅದ್ರ ಬಗ್ಗೆ ಎವಿಡೆನ್ಸಸ್ ಇಲ್ಲ. ಮತ್ತೊಂದು ಹೇಳೋದು, ಅದರಿಂದ ಆಗಿಬಿಟ್ಟು ಡಿಹೈಡ್ರೇಷನ್, ಅಂದರೆ ಪದೇ ನೀರು ನಾವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಅದು ಸ್ವಲ್ಪ ಮಟ್ಟಿಗೆ ನಿಜಾನೇ. ಅಂದರೆ ನಿಮ್ಗೆ ಸ್ವಲ್ಪ ಆಲ್ಕಲೈನಿಟಿ ಜಾಸ್ತಿ ಇದ್ದಾಗ ನಿಮ್ಮ ಬಾಡಿ ಹೆಚ್ಚು ನೀರು ಕುಡಿಯೋದಾಗಲಿ ಅಂಥದ್ದು ಇದಿಲ್ಲ. ಆದರೆ ಇದ್ರ ಬಗ್ಗೆ ಅತಿಯಾದಂಥ ಒಂದು ಹೆಚ್ಚಿನ ಜಾಹೀರಾತುಗಳು ಬರ್ತಾ ಇದ್ದಾವೆ. ಈಗ ಈ ಥರ ನಿಮಗೆ ಆಲ್ಕಲೈನ್ ಬೇಕಂತಾದರೆ ಅದಕ್ಕೆ ಕೆಲವಿದ್ರಲ್ಲಿ ಅಂದರೆ ಅಲ್ಪ ಪ್ರಮಾಣದಲ್ಲಿ ಬೈಕಾರ್ಬೊನೇಟು ಅಥವಾ ನಿಮ್ಮದು ಬೇಕಿಂಗ್ ಸೋಡಾ ಇರ್ಬೋದು, ಅಥವಾ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂ ಲವಣಗಳನ್ನು ಅತ್ಯಲ್ಪ ಪ್ರಮಾಣದಲ್ಲಿ ಹಾಕಿಬಿಟ್ಟು ಆ ಥರ, ಅಂದರೆ ಅದಕ್ಕೆ ಈಗ ಕೆಲವರಿಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತೆ. ಅಂಥವರಿಗೆ ಟು ಸಮ್ ಎಕ್ಸ್ಟೆಂಟ್ ಇಟ್ ವರ್ಕ್ಸ್ ಔಟ್. ಆದರೆ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಸುಮ್ಮನೆ ಹಾಕ್ತಾ ಹೋಗೋದಲ್ಲ, ಕ್ಯಾಲ್ಸಿಯಂ ಆಗಲಿ ಇದನ್ನು ಅತ್ಯಲ್ಪ ಪ್ರಮಾಣದಲ್ಲಿ ಹಾಕಿಬಿಟ್ಟು ಅದನ್ನು ಆ ಥರ ಒಂದು ತೊಗೊಳ್ಬೋದು. ಇನ್ನೊಂದು ಇದಕ್ಕೆ ಅಯೋನೈಸರ್ಸ್ ಅಂತ, ಇದು ಮಾರ್ಕೆಟಿಂಗ್. ಆಲ್ಕಲೈನ್ ವಾಟರ್ ಪ್ರೊಡಕ್ಷನ್ ಪ್ಲ್ಯಾಂಟ್ ಅಂತ ಅಥವಾ ಅಯೋನೈಸರ್ ಅಂತ ಹೇಳ್ತೀವಿ. ಇದಕ್ಕೆ ಸುಮಾರು 1.5, 2, 3, 4 ಲಕ್ಷಗಳ ಒಂದೊಂದು ಪ್ಲ್ಯಾಂಟಿಗೆ ಬೀಳುತ್ತೆ. ಇದು ಆ್ಯಕ್ಚುಲಿ ಖಂಡಿತ ನೆಸೆಸರಿ ಇಲ್ಲ ಈ ಥರದ್ದು. ಇದು ಹೇಗೆ ವರ್ಕೌಟ್ ಮಾಡ್ತದೆ ಅಂದರೆ, ಇದರಲ್ಲಿ ನೀವು ನೀರನ್ನು ಹಾಕಿದಾಗ ಅದರಲ್ಲಿ ಎಲೆಕ್ಟ್ರೋಲಿಸಿಸ್ ಅಂತ ಆಗ್ತದೆ, ಅಂದರೆ ಅಯಾನೀಕರಣ, ಕನ್ನಡದಲ್ಲಿ ಹೇಳೋದಾದರೆ ಅಯಾನೀಕರಣ. ಆವಾಗ H2O ಮಾಲಿಕ್ಯೂಲ್, ವಾಟರ್ ನೀರಿನ ಮಾಲಿಕ್ಯೂಲ್ ಏನಿದೆ ಅದು H+ ಮತ್ತು OH- ಆಗಿ ಸಪ್ರೇಟ್ ಆಗ್ತದೆ. ಇದು H+ ಅಂದರೆ ಅದು ಆ್ಯಸಿಡ್, ಅದು ಅಂದರೆ ಆ್ಯಸಿಡಿಕ್ ನೀರು. ಮತ್ತು OH- ಏನು ಬದೆ ಅದು ಪ್ರತ್ಯಾಮ್ಲೀಯ ನೀರು. ಸೊ ಪ್ರತ್ಯಾಮ್ಲೀಯ ಅದರಲ್ಲಿ ಸಪ್ರೇಟ್ ಆಗ್ತದೆ. ಅಂದರೆ ಎಲೆಕ್ಟ್ರೋಲಿಸಿಸ್ ಆದಾಗ, ಅಯಾನೀಕರಣ ಆದಾಗ ನೀರು ಇದಕ್ಕೆ ಅಯಾನೀಕರಣಕ್ಕೆ ಒಳಪಟ್ಟು H+ ಮತ್ತು OH- ಆಗಿ ಆಗ್ತದೆ. H+ ಇರೋದು ಅದನ್ನು ಡ್ರೈನ್ ಮಾಡ್ತಾರೆ, ಅಂದರೆ ಎಸಿತಾರೆ ಅದರಲ್ಲಿ. ಯಾಕಂದರೆ ಆ್ಯಸಿಡಿಕ್ ಕಂಟೆಂಟ್ ಜಾಸ್ತಿ ಇರ್ತದೆ. OH- ಏನಿದೆ ಇದ್ರ ಈ ಇರುವಂಥ ನೀರು ಅದು ಪ್ರತ್ಯಾಮ್ಲೀಯ ನೀರು ಹೇಳ್ತಾ ಇರೋದಕ್ಕೆ. ಅದರದ್ದು ಸುಮಾರು pH 7.5 ಇಂದ 8.5 ತನಕ ಇರ್ಬೋದು. ಸೊ ಈ ಥರ. ಆದರೆ ಅದರಲ್ಲಿ ಇಷ್ಟೇ ಸಿಂಪಲ್ ಪ್ರಿನ್ಸಿಪಲ್ಲು. ಆದರೆ ಅದನ್ನು ತುಂಬ ಈಗೇನಾಗಿದೆ, ನಾವು RO ನೀರು ಕುಡಿತಾ ಇದ್ದೀವಿ. RO ಕುಡಿದಾಗ ಆ್ಯಸಿಡಿಕ್ ಆಯಿತು. ಅದನ್ನು ಇದು ಮಾಡಲಿಕ್ಕೆ ಅದಕ್ಕಿಂತ ಇದು ಒಳ್ಳೇದಂತ ಇದು ತೋರಿಸ್ತಾರೆ. ಅದು ಪ್ರತ್ಯಾಮ್ಲೀಯ ಇದು ಜಾಸ್ತಿ ಆದರೆ ಆಮೇಲೆ ಮತ್ತೆ ಆ್ಯಸಿಡಿಕ್ ಅಂತ, ಈ ಥರ ಇದು ಒಂಥರ ಬಿಸ್ನೆಸ್ ಇದು. ಒಳ್ಳೆಯದು. ಅರುಣ್ ಇಸ್ಲೂರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನೀರಿನ ಶುದ್ಧೀಕರಣ ಕುರಿತು ಸುರತ್ಕಲ್ NITKಯ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ
ಡಾಕ್ಟರ್ ಅರುಣ್ ಇಸ್ಲೂರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ PS. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.